ನಮಸ್ಕಾರ ಕಡ್ರಾಡೋ ಮುಳ್ಳಯ್ಯನಗಿರಿ ಆನ್ಲೈನ್ ಪಾಸ್ ತಗೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಎಲ್ರಿಗೂ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ ಮುಳ್ಳಯ್ಯನಗಿರಿ ಡಿಸ್ಟ್ರಿಕ್ಟ್ ಟೂರಿಸಂ ಕಮ್ಯುನಿಟಿ ಅಂತ ಓಪನ್ ಮಾಡಿದ್ರೆ ನಿಮಗೊಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ ಟೂರಿಸಂ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೊಂದು ಮುಳ್ಳಯ್ಯನಗಿರಿ ಆ್ಯಂಡ್ ದತ್ತಪೀಠ ಆನ್ಲೈನ್ ಟೋಲ್ ಬುಕ್ಕಿಂಗ್ ಅಂತ ಸಿಗುತ್ತೆ. ಅದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಓಪನ್ ಆಗದೆ ಒಂದು ಕಾಲಮ್ ಬರುತ್ತೆ. ಆ ಕಾಲಮಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರು, ಗಾಡಿ ನಂಬರು, ಹೋಗೋ ಸ್ಥಳ, ದಿನಾಂಕ ಎಲ್ಲ ಹಾಕಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಈಗ ಎಕ್ಸಾಂಪಲ್ ನನ್ನ ಹೆಸರು ಶ್ರೀನಿವಾಸ್ ಅಂತ ಇರುತ್ತೆ. ನನ್ನ ಹೆಸರನ್ನು ನಾನು ಹಾಕ್ತಾಯಿದ್ದೀನಿ, ನನ್ನ ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ನೋಡಿ, ಅದೊಂದು ಮೊಬೈಲ್ ನಂಬರ್ ಹಾಕ್ತೆ. ಅದಾದ ನಂತರ ಸ್ಥಳ, ನೀವು ಎಲ್ಲಿಗೆ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠ ಹೋಗೋ ಸ್ಥಳ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಥಳ ಆಯ್ಕೆ ಮಾಡಿದ ನಂತರ ನೀವು ಯಾವ ದಿನಾಂಕ, ಯಾವತ್ತು ನೀವು ಡೇಟ್, ಎಕ್ಸಾಂಪಲ್ ನಾನೀಗ 5ನೇ ತಾರೀಕು ಅಂತ ಕೊಟ್ಟಿದ್ದೀನಿ. 5ಕ್ಕೆ ಕೊಟ್ಟು ನೋಡಿ, ಕೆಳಗಡೆ ಸೆಟ್ ಅಂತಿದೆ, ಅದು ಕೊಡಿ. ಅದಕ್ಕೆ ಕೊಟ್ಟರೆ ಓಕೆ ಆಗುತ್ತೆ ಆ ಡೇಟ್ಗೆ. ಅದಾದ ನಂತರ ನೀವು ಹೋಗೋ ವೆಹಿಕಲ್ ಟೆಂಪೋ ಟ್ರಾವೆಲರ, ಬಸ್ಸಾ, ಟೂ ವೀಲರ, ಕಾರ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ ನಂದು ಟೆಂಪೋ ಟ್ರಾವೆಲರ್ ಆಗಿರೋದು ಟೆಂಪೋ ಟ್ರಾವೆಲರ್ ಅಂತ ಕೊಡ್ತೀನಿ, TT ನಾನು ಕೊಟ್ಟೆ. ಅದಾದ ನಂತರ ವೆಹಿಕಲ್ ನಂಬರ್, ಗಾಡಿ ನಂಬರ್ ಬರುತ್ತೆ. ಆ ಗಾಡಿ ನಂಬರ್, ನನ್ನ ಗಾಡಿ ಎಕ್ಸಾಂಪಲ್ ಈಗ ನನ್ನ ಗಾಡಿ ನಂಬರ್ ನಾನೇ ಹಾಕ್ತಾಯಿದ್ದೀನಿ ನೋಡಿ, ನನ್ನದೇ ಗಾಡಿ ನಂಬರ್ ಹಾಕಿ ಎಲ್ಲ ಮಾಡಿ. ಅದಾದ ನಂತರ ಕೆಳಗಡೆ ನಿಮಗೆ ಮೊದಲು ಫಸ್ಟಾ ಇಲ್ಲ ಸೆಕೆಂಡಾ ಅಂತ ಬರುತ್ತೆ. ಮೊದಲು ಅಂದರೆ 6ರಿಂದ 12, 1ರಿಂದ 6 ಆ ಥರ 2 ಇರುತ್ತೆ. ನೀವು ಮೊದಲನೇದು ಹಾಕ್ಕೊಂಡ್ರೆ ಎಕ್ಸಾಂಪಲ್ಲು. ಅದಾದಮೇಲೆ ಕೆಳಗಡೆ ಸಬ್ಮೆಂಟ್ ಅಂತಿರುತ್ತೆ, ಸಬ್ಮೆಂಟ್ ಕೊಡಿ. ಸಬ್ಮೆಂಟ್ ಕೊಟ್ಟ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೋಡಿ, ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಇರುತ್ತೆ. ಕನ್ಫರ್ಮ್ ಆ್ಯಂಡ್ ಪೇ ಅಂತ ಕೊಡಿ. ಆ ಕನ್ಫರ್ಮ್ ಅಂತ ಪೇ ಅಂತ ಕೊಟ್ಟರೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಯಾವುದು ಕಾರ್ಡ, UPI, ನೆಟ್ ಬ್ಯಾಂಕಿಂಗ್ ಅಂತ. ಎಕ್ಸಾಂಪಲ್ ನಂದು UPI ಅಂತ ಓಕೆ ಮಾಡ್ತೀನಿ ನೋಡಿ. ಈಗ UPI ಅಂತ ಓಪನ್ ಮಾಡಿದ್ರೆ ನಿಮಗೆ ಪೇ ಅಂತ ಬರುತ್ತೆ. ಯಾವುದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎಕ್ಸಾಂಪಲ್. ಈಗ ನಂದು ಫೋನ್ಪೇ. ಈಗ ಕೆಳಗಡೆ ಒಂದು ಸ್ಕ್ರೋಲ್ ಮಾಡಿದ್ರೆ ಸಬ್ಮಿಟ್ ಪೇ ಕೊಟ್ಟರೆ ನಿಮಗೆ ಒಂದು 2 ನಿಮಿಷ ಟೈಮ್ ತೊಗೋತಾರೆ ಅವರು. ಅದು ಎಲ್ಲ ಚೆಕ್ ಮಾಡೋಕ್ಕೆ, ವೆರಿಫಿಕೇಷನ್ ಮಾಡೋಕ್ಕೆ ಆ 2 ನಿಮಿಷ ಚೆಕ್ ಮಾಡ್ತಾರೆ. ಏನಪ್ಪ ನಿಮಗೆ ಇದು ಯೂಸ್ ಆಗೋದು ಅಂದರೆ, ಇಲ್ಲಿ 2 ನಿಮಿಷ ನೀವು ಕಾದು ಆನ್ಲೈನ್ ಬುಕ್ಕಿಂಗ್ ತೊಗೊಂಡೋದ್ರೆ ಅಲ್ಲಿ ನೀವು ಕಾಯುವಂಥ ಅವಶ್ಯಕತೆ ನಿಮಗಿರಲ್ಲ. ಇಲ್ಲ ಅಂದರೆ 2 ಅವರು, 1 ಅವರು, 3 ಅವರ್ ಕಾಯುವಂಥ ಅವಶ್ಯಕತೆ ಇರುತ್ತೆ. ಅಲ್ಲಿ ನಿಮಗೆ ಒಂದು ನೆಟ್ವರ್ಕ್ ಕರೆಕ್ಟಾಗಿ ಸಿಗಲ್ಲ. ಆಮೇಲೆ ಗಾಡಿಗಳು ಕ್ಯೂ ಲೈನು ತುಂಬ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಸ್ನೇಹಿತರೆ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇದೇನೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ ಫ್ರೆಂಡ್ಸ್? ಯಾಕೆಂದರೆ ಇಲ್ಲಿ ನೀವು 2 ನಿಮಿಷ ವೆಯ್ಟ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀವು ಕಾಯುವಂಥ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇಲ್ಲಿಂದ ಪಾಪ ಖರ್ಚು ಮಾಡ್ಕೊಂಡು ಹೋಗಿರ್ತೀರಿ ಅಲ್ಲಿಗೆ ಹೋಗಿ ಕಾಯೋದು ಬೇಡ ಅಂತ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮುಗೀತಾ ಬರ್ತಿದೆ. ಈಗ ನೋಡಿ, ಈಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ಇದು ಈ ಥರ ಬಂದಮೇಲೆ ಡೈರೆಕ್ಟು ಫೋನ್ಪೇಗೆ ಬರುತ್ತೆ. ಇಲ್ಲಿ ನೀವು ಪೇ ಮಾಡಬೇಕು.